Welcome everyone. We're so excited to share our joy with you at all of our marriage ಕ್ಯಾಮರಾದ functions. ಹೆಣ್ಣು ಕಾಣಿದೆ ಎಂತ ಫೋಟೋ ತೆಗೆದುಕೊಯ್ತೆ ಹೆಣ್ಣ ಈ ಬೆಕ್ಕಿ ಪ್ರಪೋಸ್ ಮಾಡ್ರೆ ಮರ ಓಡಿ ಹೋಗ್ತಾನೆ ಇದು ಬೆಕ್ಕು ಸಹ ಓಡಿ ಹೋಗ್ತಾನವ ನಮ್ಮ ಅನ್ಕಂಡು I love you. I love you. I love you. 3, 2, 1, up. our wedding dates are coming soon. ಇವತ್ತು ನಮ್ಮ ಫ್ರೆಂಡ್ ಒಬ್ಬಂದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋಕ್ಕಿದ್ದಿತ್ತು. ಅದಕ್ಕೆ ಬೆಳಗ್ಗೆ ಸ್ವಲ್ಪ ಬೇಗ ಎತ್ಕೊಂಡು ಅವ್ರ ಮನೆ ಹತ್ರ ಹೊರಟೆ. ಹೊಪ್ಪತ್ತಿಗೆ ನಮ್ಮ ಗಂಡ ರೆಡಿ ಆಗಿದ್ದಿತ್ತು. ಹಾಗೆ ನಮ್ಮ ಇನ್ನೊಬ್ಬ ಫ್ರೆಂಡ್ ಕ್ಯಾಮ್ರಾ ಹಿಡ್ಕೊಂಡು ರೆಡಿ ಆಗಿದ್ದಿದ್ದ. ಅಲ್ಲೇ ಪಕ್ಕದ ಚರಂಡೆಗೆ ಒಂದು ಬೆಕ್ಕಿನ ಮರಿ ಇದ್ದಿತ್ತು. ಆ ಬೆಕ್ಕಿನ ಮರಿ ನಮ್ಮನ್ನು ಕಂಡ್ಕೊಂಡು ಎಂಥದೋ ಆಲೋಚನೆ ಮಾಡ್ತಾ ಇತ್ತು. Where is my partner? When is my wedding shoot? ಇಲ್ವಾ ಬೆಕ್ಕ ಈ ಬೆಕ್ಕಿ ಪ್ರಪೋಸ್ ಮಾಡ್ರೆ ಮರ ಓಡಿ ಹೋಗ್ತಾನೆ ಇದು ಬೆಕ್ಕು ಸಹ ಓಡಿ ಹೋಗ್ತಾನವ ನಮ್ಮ ಅನ್ಕಂಡು ಹುಡುಗ ಹುಡುಗಿ ಇಬ್ಬರು ರೆಡಿ ಆದ್ರೆ ಮೊದಲ ಸೋಮೇಶ್ವರ್ ಬದಿಯಿಂದ ವೆಡ್ಡಿಂಗ್ ಶೂಟ್ ಶುರು ಮಾಡುವಂದಿಕ್ಕೆ ಎಲ್ಲರೂ ಹೊರಡ್ತ. ಇಬ್ಬರ ಎನರ್ಜಿ ಮಾತ್ರ ಎಕ್ಸ್ಟ್ರಾ ಲೆವೆಲಿಗೆ ಇದ್ದಿತ್ತು. ಆಹಾ ಏನು ಖುಷಿ ಅಂತೆ ಇಬ್ಬರಿಗೂ. ಅದರಲ್ಲೂ ಹುಡುಗಿ ಅಂತೂ ಫುಲ್ ಜೋಶಲ್ಲಿದ್ಲು. I love you. I love you. I love you. ನಾನು ಎಲ್ಲೋದ್ರೂ ಹಿಂಗೆ ಹಾರ್ಟ್ ಸಿಂಬಲಿಂದ ಎಂಥದ್ರು ಒಂದು ಮಾಡೋದು. ಎಷ್ಟೇ ಆದರೂ ಬ್ರೇಕಪ್ ಬಾಯ್ ಅಲ್ಲ. ಥ್ಯಾಂಕ್ ಯು. ಒಂದು ಕ್ಯಾಮರಾದ ಹೆಣ್ಣು ಕಾಣಿದೆ ಎಂಥ ಫೋಟೋ ತೆಗೆದುಕೊಯ್ತೆ ಹೆಣ್ಣ ನಿಮ್ಮ ಮದಿಯೆಲ್ಲ ಇದ್ರಿ ಹೆಣ್ಣಿಗೆ ಹೇಳಿ ಅಕ್ಕ ಒಳ್ಳೆ ಫೋಟೋ ಶೂಟ್ ಮಾಡಿ ಕೊಡ್ತಾ ಹೌದಾ? ಬಸ್ ಎಷ್ಟು ಗಂಟೆಗೆ ಬರುತ್ತೆ? ಹಲೋ, ಟೈಮ್ ಆಗಿದೆ ಬರ್ತದೆ 5 ಗಂಟೆ. ಈ ಜಾಗದಾಗ ಹೆಣ್ಣಿನ ಮಾತಾಡ್ಸ್ಕೊಂಡು ಯಾಕಂಡ್ ಇಲ್ಲಿ ಹೋಗಿ ಹೆಣ್ಣಿನ ಪಟಾಯಿಸಿ ಆಯ ಎತ್ಕೊಂಡು ನಮ್ಗೊಂಡು ಎಷ್ಟಪ್ಪ ಸ್ಪೀಡ್ ಇತ್ತು ತಗಣಿ. ಕಡಿಕು ವೆಡ್ಡಿಂಗ್ ಶೂಟ್ ಪೂರೈಸ್ಕೊಂಡು ಮನೆ ಬದಿ ಬಂತ. This is the best feeling. It really is. ಇವತ್ತು ನಮ್ಮ ಗಂಡಿಗೆ ಮೆಹಂದಿ, ಅದಕ್ಕೆ ಮನೆಯೆಲ್ಲ ಚಂದ ಮಾಡಿ ಡೆಕೋರೇಟ್ ಮಾಡಿರ. ಡೆಕೋರೇಷನ್ ಎಲ್ಲ ಹೆಂಗಾಯ್ತು ಅಂದಕ್ಕೆ ಕಮೆಂಟಲ್ಲಿ ತಿಳಿಸಿ ಅಕ್ಕ. ಮೆಹಂದಿ ಮನೆಗೆ ಸ್ವಲ್ಪ ಐಟಮ್ ಎಲ್ಲ ಎಕ್ಸ್ಟ್ರಾ ಉಳಿತು. ಅದನ್ನು ನಮ್ಮನೆ ಹೆಣ್ಕಣಿ ಹೆಂಗೆ ಚೀಲಕ್ಕೆ ತುಂಬ್ಕೊಂತಿತ್ತು ಅದಕ್ಕೆ. ಹಾಗೆ ಅವ್ರ ಮನೆಯವರೇ ಜರಿ ಚೀಲೆಲ್ಲ ತಂದು ಕೊಡ್ತಾ ಇದ್ರು, ತುಂಬ್ಕೊಂಡು ತಗೊಂಡು ಹೋಯ್ನಿ ಅಂದಿಕ್ಕಿ. ಇವರಂತೂ ಚೀಲಕ್ಕೆ ತುಂಬಿ ಕೊಡ್ತಾ ಇದ್ರು.
ಮೆಹಂದಿ ಊಟ ಎಲ್ಲ ಮುಗಿಸ್ಕೊಂಡು ಫ್ರೆಂಡ್ಸ್ ಜೊತೆಗೆ ಒಂದು ರೌಂಡ್ ಡ್ಯಾನ್ಸ್ ಮಾಡ್ತ. ಮರ್ದಿನ ಮದುಮಗನ ಕಾರಿಗೆ ಡೆಕೋರೇಟ್ ಎಲ್ಲ ಮಾಡಿ ಎಲ್ಲರೂ ಮದಿಗೆ ಹೊರಡ್ತ. ಮದುಮಗಳನ್ನ ಗಂಡಿನ ಮನೆ ತುಂಬಿಸೋಕ್ಕೆಲ್ಲ ಬತ್ರ. ಅದಕ್ಕೆ ನಾವು ಬೇಗ ಮದುವೆಗೆ ಊಟ ಮಾಡ್ಕೊಂಡು ಗಂಡಿನ ಮನೆಗೆ ಓಡ್ ಬಂತ. ಎಂತಕಂದ್ರೆ ಮನೆ ತುಂಬಿಸು ಬಪ್ಪರ್ ಎಲ್ಲರಿಗೂ ವಾಟರ್ ಮೆಲನ್ ಜ್ಯೂಸ್ ಮಾಡು ಅಂದಿಕ್ಕಿ. ಅದರಲ್ಲೂ ನಮ್ಮ ಫ್ರೆಂಡ್ ಒಬ್ಬ ಹೇಳ್ತಾ 5 ನಿಮಿಷದಲ್ಲಿ ವಾಟರ್ ಮೆಲನ್ ಜ್ಯೂಸ್ ರೆಡಿ ಮಾಡಿ ಕೊಡ್ತೀವಿ ಅಂದಿಕ್ಕಿ. Watermelon juice is very easy and I can do it only 5 minutes. ಇಡೀ ಜವಾಬ್ದಾರಿ ನಮ್ಮ ಶಾರದು ವಹಿಸ್ಕೊಂಡಿರಿ ಇಲ್ಕಣಿ ಇವಳೆ. ಅಂತೂ ಇಂತೂ ಎಲ್ಲರೂ ಕಷ್ಟಪಟ್ಟು ಬಂದರಿಗೆಲ್ಲ ವಾಟರ್ ಮೆಲನ್ ಜ್ಯೂಸ್ ರೆಡಿ ಮಾಡಿ ಕೊಡ್ತ. Thanks to everyone who came to our wedding. We're so grateful to all of you. ಹಾಕ್ಲೇ ಇಲ್ಲ ಹಾಕ್ಲೇ ಇಲ್ಲ